ರಜತ್ ಇದ್ದಾನೆ. ರಜತ್ ಇದ್ರೆ ಏನ್ ಮಾಡ್ತಾನೆ, ಬರೀ ಅವ್ನು ರಾಕ್ಷಸ ತರ ಆಡ್ತಾನಪ್ಪ. ಅಸಹ್ಯ, ಹುಡುಗಿಯ ಮೇಲೆಲ್ಲ ಗಲಾಟೆಗಳು ಮಾಡ್ತಾನೆ. ಹನುಮಂತು ಮತ್ತೆ ಏನು ಮಂಜು ಇಬ್ರು ಇದಾರೆ. ಹನುಮಂತ ವರ್ಲ್ಡ್ ಕಾರ್ಡ್ ಎಂಟ್ರಿ ಬಂದಿದ್ದಾನೆ. ಹಾ, ಅದಕ್ಕಿಂತ ಮುಂಚೆ ಆಗ್ಲಿ ಚೆನ್ನಾಗಿ ಆಡ್ತಾನಲ್ಲ. ಚೆನ್ನಾಗಿ ಆಡ್ತಾ ಇದ್ದಾರೆ ಆ ತರ ನೋಡಿದಾಗ ಮಂಜು ಗೆಲ್ತಾನೆ. ಮಂಜು. ಹಾ, ಇಲ್ಲ ಅಂದ್ರೆ ಹನುಮಂತು ಮಂಜು ಇಬ್ರು ಬಂದೇ ಬರ್ತಾರೆ. ಚೈತ್ರ ಅವರು ಮನೆಗೆ ಹೋಗಿದ್ದು ಚೆನ್ನಾಗಿರ್ತೀರಾ ಇನ್ನ ಇರ್ಬೇಕಾಗಿತ್ತು ಅಂತೀರಾ? ಇರ್ಬೇಕಾಗಿತ್ತು. ಒಂಥರ ಜಗಳ ಮಾಡ್ಕೊಂಡಾರು ಇರೋಳು, ಟೈಮ್ ಪಾಸ್ ಅವ್ರಿಗೂ ಆಗಿರೋದು. ಈಗ ಎಲ್ಲಿ ಹೊಟ್ಟೋದ್ಲಲ್ಲ, ಈಗ ಅದೇ ಬಿಕ್ಕು ಅಂತ ಇದೆ. ಇವ್ರು ಒಬ್ರಿಗೊಬ್ರು ಜೊತೆ ಮಾಡ್ಕೊಂಡು ಸುಮ್ ಕೂತಿರ್ತಾರಲ್ಲ. ರಜತ್ ಇದ್ದಾನಲ್ವಾ? ರಜತ್ ಇದ್ದಾನೆ. ರಜತ್ ಇದ್ರೆ ಏನ್ ಮಾಡ್ತಾನೆ, ಬರೀ ಅವ್ನು ರಾಕ್ಷಸ ತರ ಆಡ್ತಾನಪ್ಪ. ಅಸಹ್ಯ, ಹುಡುಗಿಯ ಮೇಲೆಲ್ಲ ಗಲಾಟೆಗಳು ಮಾಡ್ತಾನೆ. ಚೆನ್ನಾಗಿ ಆಡ್ತಾ ಇಲ್ವಾ? ಚೆನ್ನಾಗಿ ಆಡ್ತಾನೆ, ಮೋಸ ಜಾಸ್ತಿ. ಹಾ, ಯಾರು ಬೇಕೋ ಅವ್ರನ್ನ ಮಾತ್ರ ಫೇವರ್ ಮಾಡ್ಕೊಂಡು ಈಗ ಅದನ್ನು ಹೇಳಿದ್ರಲ್ವಾ, ಯಾರನ್ನ ಭವ್ಯಗೆ ಯಾವ ತರ ಇದು ಮಾಡ್ದ ಅಂತೇಳಿ. ಆ ತರ ಮಾಡಬಾರ್ದು. ಆಟ ತರನೇ ನೋಡ್ಬೇಕು, ಹೆಂಗಿರ್ಬೇಕು ಹಂಗ ಆಡ್ಬೇಕು. ಫೈನಲ್ ಕಪ್ ಗೆಲ್ಲೋದು ಯಾರಂತೀರಾ? ಹನುಮಂತು ಇಲ್ಲ ಮಂಜು, ಇವರಿಬ್ರೆ. ಮಂಜು. ಇವರಿಬ್ರಲ್ಲಿ ಒಬ್ರು. ಹನುಮಂತು ಗೆಲ್ಲಿ ಅಂತ. ಮಂಜುನು ಚೆನ್ನಾಗಿದ್ದಾನೆ, ಹನುಮಂತು ಬರ್ಲಿ ಅನ್ನೋದು ಎಲ್ರು ಆಸೆ. ನೋಡ. ಈ ವಾರ ಯಾರು ಮನೆಗೆ ಹೋಗ್ತಾರೆ? ಇವನು ಯಾರು, ಅಲ್ಲ ಇವಾಗ ಈಗೇನೋ ಮಿಡ್ ನೈಟ್ ಅಲ್ಲಿ ಹೋಗ್ತಾರೆ ಅಂತ. ಧನರಾಜ್ ಹೋಗ್ತಾರ? ಅಲ್ಲ, ಧನರಾಜು ಅಳ್ತಾ ಇದ್ದಾನೆ, ಭವ್ಯ ಅಳ್ತಾ ಇದ್ದಾಳೆ. ಅವ್ರ ಇಬ್ರಲ್ಲಿ ಯಾರು ಹೋಗ್ತಾರೆ ಗೊತ್ತಿಲ್ಲ. ಗೌತಮಿ ಹೋಗಲ್ಲ. ಗೌತಮಿ ವಿನ್ ಆಗಿದ್ದಾಳಲ್ಲ. ನಿಮ್ಮ ಓಟ್ ಯಾರಿಗೆ? ನಮ್ಮ ಓಟು ಹನುಮಂತು. ಥ್ಯಾಂಕ್ ಯು.